ಹಲೋ ಫ್ರೆಂಡ್ಸ್, ಭವ್ಯ ಅಡುಗೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಅಲಸಂದಿ ಕಾಳು ವಡೆ ಮಾಡೋದು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಏನೇನು ಬೇಕು, ಹೇಗೆ ಮಾಡೋದಂತ ನೋಡ್ಕೊಳ್ಳಿ. ನಾನಿಲ್ಲಿ 1 ಕಪ್ಪಷ್ಟು ಅಲಸಂದಿ ಕಾಳು, ವೈಟ್ ಅಲಸಂದಿ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಓವರ್ ನೈಟು. ಈಗ ವಡೆ ಮಸಾಲೆಗೆ ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, ಶುಂಠಿ, 4 ಸ್ಪೂನಷ್ಟು ಈರುಳ್ಳಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಜೀರಿಗೆ. ಇದಕ್ಕೆ ಮೆಣಸು ಹಾಕಬೇಕು, ಯಾಕಂದರೆ ಅಲಸಂದಿ ಕಾಳು ವಾಯು ಇರೋದ್ರಿಂದ ನಾವು ಮೆಣಸು ಸ್ವಲ್ಪ ಯೂಸ್ ಮಾಡ್ಕೊಬೇಕು. ಇದೊಂದು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ಅದಕ್ಕೇ ಸ್ವಲ್ಪ ಅಲಸಂದಿ ಕಾಳನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಡಿ, ಇದನ್ನು ಅಷ್ಟೇ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಆಗಿದೆ, ಇಷ್ಟು ಮಾತ್ರ ಆದರೆ ಸಾಕು. ಈಗ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಉಳಿದಿರೋ ಕಾಳೆಲ್ಲ ಇದೇ ರೀತಿ ಹಾಕ್ಕೊಂಡು ತರಿಯಾಗಿ ಗ್ರೈಂಡ್ ಮಾಡ್ಕೊತೀನಿ. ನೋಡಿ, ಎಲ್ಲ ಉಳಿದಿರೋ ಕಾಳನ್ನ ಇದೇ ರೀತಿ ಗ್ರೈಂಡ್ ಮಾಡಿಕೊಂಡು ಮಿಕ್ಸಿಂಗ್ ಬೌಲಲ್ಲಿ ಹಾಕ್ಕೊಳ್ಳೋಣ. ಈಗ ಇದಕ್ಕೆ 4 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಂಗೆ ಮಾಡ್ಕೊಬೋದು, ಕ್ರಿಸ್ಪಿನೆಸ್ಗೋಸ್ಕರ ಅಕ್ಕಿ ಹಿಟ್ಟು, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು ಸಣ್ಣ ಕಟ್ ಮಾಡಿರೋ ಅಂಥ 2 ಈರುಳ್ಳಿ, ಸಬ್ಬಕ್ಕಿ ಸೊಪ್ಪು, ಪುದೀನ, ಕೊತ್ತಂಬರಿ, ಕರಿಬೇವು ಎಲ್ಲ ಸಣ್ಣಗೆ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೀರೇನು ಸೇರಿಸ್ಕೊಳ್ಳೋದು ಬೇಡ, ಅದರಲ್ಲಿರೋ ನೀರಿನ ಅಂಶನೇ ಸಾಕಷ್ಟು ಆಗುತ್ತೆ. ಒಂದು ವೇಳೆ ಸಾಕಾಗಿಲ್ಲ ಅಂದರೆ ಸುಮ್ಮನೆ ಚುಮುಕ್ಸ್ಕೊಂಡು ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನಿಮ್ಮ ಗ್ರೀನ್ ಚಿಲ್ಲಿ ಬೇಡ ಅನ್ನೋರು ರೆಡ್ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೊಬೋದು. ಈಗ ನೋಡಿ ಕಲಸಿದೆಲ್ಲ ಆದಮೇಲೆ ಇಲ್ಲಿ ನಾನು ಬಾಣಲಿ ಇಟ್ಕೊಂಡು ಎಣ್ಣೆ ಇಟ್ಕೊತಾ ಇದ್ದೀನಿ ಕಾಯಕ್ಕೆ. ಎಣ್ಣೆ ಬಿಸಿ ಆದಮೇಲೆ ಒಂದು ಚಿಕ್ಕ ಉಂಡೆ ಮಾಡಿ ಇಟ್ಕೊಂಡು ತಟ್ಟಿ ಹಾಕ್ಕೊಳ್ಳೋಣ. ನಾನು ಕೈ ಮೇಲೇ ತಟ್ಟಿ ಹಾಕ್ಕೊಳ್ಳೋದು, ಸಪ್ರೇಟಾಗಿ ಬಟರ್ ಪೇಪರ್ ಆಗಲಿ ಅಥವಾ ಎಲೆ ಆಗಲಿ ಏನೂ ಯೂಸ್ ಮಾಡಲ್ಲ, ನಾನು ಕೈಯಿಂದನೇ ಮಾಡ್ಕೊಳ್ತೀನಿ. ನೋಡಿ, ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಈ ಥರ ಮಾಡಿ ವಡೆ ರೀತಿಯಲ್ಲಿ ಮಾಡಿ ಬಿಡ್ತಾ ಇದ್ದೀನಿ. ನಿಮಗೆ ಈ ಶೇಪ್ ಬೇಡ, ನಾನು ಉದ್ದಿನ ವಡೆ ಟೈಪ್ ಮಾಡ್ಕೊತೀನಿ ಅಂದರೆ ನೀವು ಅದು ಕೂಡ ಮಾಡ್ಕೊಬೋದು. ಸೆಂಟ್ರಲ್ ಹೋಲ್ ಮಾಡಿಕೊಂಡು ನೋಡಿ ನಾನು ಅಂಗೈ ಮೇಲೇ ತಟ್ಟಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಕೆಂಪಗಾಗೋ ಗಂಟ ಫ್ರೈ ಮಾಡ್ಕೊಳ್ಳೋಣ. ನೋಡಿ, 2 ಕಡೆ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೇಲೆ ಎಲ್ಲ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಅಲಸಂದಿ ಕಾಳು ವಡೆ. ಒಂದ್ಸಲ ಟ್ರೈ ಮಾಡಿ. ಈಗ ಇದಾಗಿದೆ. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತೀನಿ. ಬಿಸಿ ಕ್ರಿಸ್ಪಿ ಆಗಿರೋ ಅಲಸಂದಿ ಕಾಳು ವಡೆ ರೆಡಿ ಫ್ರೆಂಡ್ಸ್. ನನ್ನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.